ಹಾಯ್ ಗಾಯ್ಸ್, ನಾನು ಎದ್ದಿದ್ದು ಇವತ್ತು 7 ಗಂಟೆಗೆ. ಯಾಕಂದರೆ ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಅದಕ್ಕೆ ಬೇಗ ಎದ್ದು ರೆಡಿಯಾಗಿ ಇದ್ದೀನಿ. ನಮ್ಮ ಫ್ರೆಂಡ್ ಬರ್ತಾನೆ ಅಂತ ಹೇಳಿದ್ದ, ಅದಕ್ಕೆ ರೆಡಿಯಾಗಿ ಕೂತ್ಕೊಂಡು ಹಂಗೆ ಹಿಂಗೆ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ನನ್ನ ತಮ್ಮ ಟಿ ವಿ ನೋಡ್ತಾ ಇದ್ದ. ಅದು ಊಟ ತಿನ್ನೋದು ಬಿಟ್ಬಿಟ್ಟು ಟಿ ವಿ ನೋಡ್ತಾವನೆ, ಅದೇ ಆಶ್ಚರ್ಯ. ಅಷ್ಟು ಸೀರಿಯಸ್ ಆಗಿ ನೋಡ್ತಾವನೆ ಬೊಂಬೆಗಳನ್ನ. ನೋಡಿ ಎಷ್ಟು ಸೀರಿಯಸ್ ಆಗಿ ನೋಡ್ತಾವನಂದರೆ ಓದೋದ್ರ ಮೇಲೆ ಕೂಡ ಇರಲ್ಲ, ಆ ಥರ ನೋಡ್ತಾವನೆ. ಇವನು ಅವನ ಜೊತೆಗೆ ಇವನು ಬಂದ, ಇವಾಗ ತಿನ್ನೋಣ ಊಟ ಮಾಡೋಣ ಹಂಗೆ ಹಿಂಗೆ ಅಂತ. ಇವನು ಊಟ ತಿಂದಿರನೇ ಹಾಗೆ ಟಿ ವಿ ಒಳಗಡೆ ಹೋಗ್ಬಿಟ್ಟವನೆ. ಏನಿಬ್ರು ಟಿ ವಿ ಒಳಗಡೆ ಹೋದರೆ ಊಟನೂ ಬೇಡ ಏನೂ ಬೇಡ. ಮತ್ತು ನಾವು ಹಂಗೆ ನಮ್ಮ ಫ್ರೆಂಡ್ ಬಂದ ಅಂದ್ಬಿಟ್ಟು ತಿರ್ಗಿ ನಾವು ಬಂದಿದ್ದು, ನಾವು ಹೋಗ್ತಾ ಇದ್ದೀರಿ ಇದಕ್ಕೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಮತ್ತು ಹಂಗೆ ಹೋಗ್ತಾ ಇದ್ರಿ. ಏನಂದರೆ ಅಲ್ಲಿ ಹೋಗೋವಾಗ ಪ್ಲೇಸ್ಗಳು ನೋಡ್ತಾ ಇದ್ರಿ, ಆ ಕಡೆ ಈ ಕಡೆ ಯಾವ್ಯಾವ ಥರ ಹೆಂಗೆ ಯಾವುವು ಏನು ಅಂತ, ಯಾವ ಪ್ಲೇಸ್ ಯಾವ್ಯಾವ ಥರ ಎಲ್ಲೆಲ್ಲಿ ಯಾವ ಪ್ಲೇಸ್ ಬರುತ್ತೆ ಅಂತ ನೋಡ್ಕೊಂಡು ನಾನು ಹೋಗ್ತಾ ಇದ್ದೆ, ನಾನು ನಮ್ಮ ಫ್ರೆಂಡು. ನಾವು ಬೇರೆ ನಮ್ಮ ಹುಡುಗರೆಲ್ಲ ಕೂಗಿದ್ರೆ ನನ್ನ ಮಕ್ಳು ಯಾರೂ ಬಂದಿಲ್ಲ, ಅದಕ್ಕೆ ನಾವಿಬ್ಬರೇ ಹೋಗ್ತಾ ಇದ್ದೀರಿ. ಆಮೇಲೆ ಹೆಂಗೋ ಹಿಂಗೋ ಹತ್ರ ಬಂದರೆ ದೇವಸ್ಥಾನಕ್ಕೆ. ಆಮೇಲೆ ಅದ್ಯಾವುದೋ ಸ್ವಲ್ಪ ಪ್ಲೇಸ್ ಚೆನ್ನಾಗಿತ್ತು ಅಂತ ಕಾಣಿಸ್ತು, ಅದಕ್ಕೆ ಆ ಪ್ಲೇಸ್ಗಳನ್ನ ನೋಡ್ಕೊಂಡು ತಿರ್ಗಾ ನಾನು ಹಂಗೆ ಹೋಗ್ತಾ ಇದ್ದೀರಿ. ಹಂಗೆ ನೋಡಿದ್ರೆ ಏನನ್ನ ಇದು ಮಾಡ್ತಾಯಿದ್ದೇನಪ್ಪ ಅಂತ. ಏನಿಲ್ಲ, ಹೆಂಗೋ ಎಲ್ಲ ಒಳ್ಳೆ ಕಾಡಿದ್ದಂಗೆ ಸುತ್ತಮುತ್ತ ಎಲ್ಲ. ಇಲ್ಲಿ ಮೇನ್ ರೋಡಲ್ಲಿ, ಅದು ಬೇರೆ ನಾವು ಹೈವೇದಲ್ಲಿ ಹೋಗಿದ್ದು. ಅಂದರೆ ಹೈವೇದಲ್ಲಿ ಬೇಗ ಹೋಗ್ಬೇಕು, 100 ಕಿಲೋಮೀಟ್ರ್ ನಮ್ಮೂರಿಂದ. ಅದಕ್ಕೆ ಹೈವೇದಲ್ಲಿ ಹೋದರೆ ಬೇಗ ಹೋಗ್ತೀರಿ ಅಂದ್ಬಿಟ್ಟು ಹೈವೇದಲ್ಲಿ ಹೋಗ್ತಾ ಇದ್ರಿ. ಆದರೂ ಹೋಗೋಪಾಟ್ 4 ಅವರ್ ಹೋಗಿದ್ದೀರಿ ಗಾಡಿಯಲ್ಲಿ. ನಮ್ಗೆ ಹಿಂದೆ ಫುಲ್ಲು ಹೇಳೋಕ್ಕಾಗಲ್ಲ. ಆಮೇಲೆ ಹಂಗೆ ಒಂದೊಂದು ವೀಡಿಯೋದಲ್ಲಿ ಒಂದೊಂದು ಪ್ಲೇಸ್ ಥರ ವೀಡಿಯೋ ಮಾಡಿರೋದು ನಾನು. ಅಂದರೆ ಒಂದೊಂದು ನನಗೆ ಯಾವ್ಯಾವ ಥರ ಚೆನ್ನಾಗಿ ನೇಚರು ಆಗಲಿ, ತಿರ್ಗಿ ಮತ್ತು ಇನ್ನೊಂದಾಗಲಿ ಅವು ಕಾಣಿಸಿರೋದನ್ನು ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ಥರ ವೀಡಿಯೋಗಳಿಗೆ ವೆಯ್ಟ್ ಮಾಡ್ತಾನೇ ಇರಿ, ನಾನು ಬಿಡ್ತಾನೇ ಇರ್ತೀನಿ. ಏನಂತೀರಾ? ಆಮೇಲೆ ನಮ್ಮ ಹುಡುಗ ಹಿಂಗೆ ಓಡಿಸಿ ಇದಾಗೋಗಿದ್ದ ಅಂದ್ಬಿಟ್ಟು ಹಂಗೆ ಗಾಡಿ ನಿಲ್ಲಿಸಿದ ಇಲ್ಲಿ ಅಂಗಡಿ ಹತ್ರ. ಆಮೇಲೆ ಹಂಗೆ ನಾವು ಅಂಗಡಿ ಹತ್ರ ತಿಂದ್ಕೊಂಡು ಕುಡ್ಕೊಂಡು ತಿರ್ಗಿ ನಾವು ಹಂಗೆ ಹೋದ್ರಿ ಇದರಲ್ಲಿ ನೈಸ್ ರೋಡಲ್ಲಿ. ಇಲ್ಲಿ ಬೆಟ್ಟದ ಮೇಲೆ ಆಂಜನೇಯ ಇದಿತ್ತು ಅಂದ್ಬಿಟ್ಟು ಅದನ್ನು ಝೂಮ್ ಹಾಕೋದ್ರಲ್ಲೇ ನನಗೆ ತಲೆನೋವೇ ಬಂದ್ಬಿಡ್ತು. ಯಾಕಂತ ಕೇಳ್ತೀರಾ? ನಾನು ಝೂಮ್ ಹಾಕೋಕ್ಕಂತ ನಾನು ಹೋಗೋಕ್ಕೆ, ಇವನು ಎಷ್ಟು ಲೀಟ್ರ್ ಒಂದೇ ಸಲ ಕೊಡೋಕ್ಕೆ. ಅದು ಮಿಸ್ ಆಗಿದ್ರೆ ಫೋನು ಧೂಳಾಗೋಗಿರುತ್ತೆ. ಏನು ಮಾಡ್ತೀರಾ? ಮಿಸ್ ಆಗಿದ್ರೆ ಅಷ್ಟೇ, ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಮ್ಮದು ಅಂತ ಆಗೋಗಿರುತ್ತೆ. ಮತ್ತು ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದರೆ ಯಾವುದೋ ಬೆಟ್ಟ ಕಾಣಿಸ್ತು. ಬೆಟ್ಟ ನೇಚರು ಚೆನ್ನಾಗಿತ್ತು ಅಂತ ಅದನ್ನು ವೀಡಿಯೋ ಮಾಡಿದೆ. ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ತಾನೇ ಇದ್ದೀನಿ. ಯಾಕಂದರೆ ನೀವೆಲ್ಲ ನೋಡಿರೋರು ನೋಡಲಿ, ನೋಡದೇ ಇರೋರು ನೋಡಿ ಖುಷಿ ಪಡಲಿ ಅಂತ ಈ ಥರ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಈ ಥರನೂ ಕೂಡ ಇದೆಯಾ ಘಾಟಿ ದೇವಸ್ಥಾನ ಹೋಗೋ ದಾರಿಯಲ್ಲಿ ಅಂದ್ಕೊಳ್ಬೇಕು, ಆ ಥರ. ಮತ್ತು ಇಲ್ಲೇನೋ ಸ್ಕೂಲು ಇದು ಗೊತ್ತಾಗಿಲ್ಲ ನನಗೆ. ಆವಾಗೂ ವೀಡಿಯೋ ಮಾಡ್ಕೊಂಡು ಗೊತ್ತಾಗಲಿ ಅಂತ ಮಾಡಿದೆ, ಅದು ಕಾಣಿಸೇ ಇಲ್ಲ ಕರೆಕ್ಟಾಗಿ. ಆಮೇಲೆ ಹಂಗೋ ಹಿಂಗೋ ಬಂದ್ರಿ ದೇವಸ್ಥಾನ ರೋಡ್ಗೆ. ಏನಪ್ಪ ಇವತ್ತು ಹಿಂಗೆ ಇಷ್ಟೊಂದು ಇದೆ ಅಂತ ನೋಡಿದ್ರೆ, ನಾವು ದೇವಸ್ಥಾನ ಬಂದರೆ ಅಂದ್ಕೊಂಡು ನೋಡಿದ್ರೆ ಇನ್ನೂ 10 ಕಿಲೋಮೀಟ್ರ್ ಹೋಗಬೇಕು. ನಮಗೆ ತಲೆ ಲೂಸ್ ಆಗಿಬಿಡ್ತು ನೋಡಿ. ಯಾಕಂದರೆ
ದೇವಸ್ಥಾನ ಬಂತು ಬಂತು ಅನ್ಕೊಂಡು ನಾವು ಅನ್ಕೊಬೇಕು. ಅಲ್ಲಿ ನೋಡಿದ್ರೆ ದೇವಸ್ಥಾನ ಬಂದಿಲ್ಲ, ಇನ್ನೂ ಕಿಲೋಮೀಟ್ರ್ ಬೇಜಾನವೆ. ನೋಡಿ ಇವಾಗ ಬಂದಿದ್ದು ದೇವಸ್ಥಾನ. ಆದರೆ ಬೋರ್ಡ್ಗಳು ಮಾತ್ರ 2-3 ಸಿಕ್ತು. ನೋಡಿದ್ರೆ ದೇವಸ್ಥಾನನೇ ಬಂದಿಲ್ಲ. ಅದೇ ಬೇಜಾರಪ್ಪ ನನಗಂತೂ. ಗುರು ಏನು ಗುರು ಇದು, ಇನ್ನೂ 10 ಕಿಲೋಮೀಟ್ರ್ ಹೋಗ್ಬೇಕು. 10 ಕಿಲೋಮೀಟ್ರ್ ಅಂದರೆ ಇವಾಗೇ ಕೂತು ಕೂತು ನಮಗೆ ಹೋಗ್ಬಿಟ್ಟಿದೆ ಕೆಳಗಡೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನೂ 10 ಕಿಲೋಮೀಟ್ರ್ ಇದೆ. ಹೆಂಗೆ ಹೋಗೋದು ಏನೋ ಒಂದು ಗೊತ್ತಿಲ್ಲ. ಹಂಗೋ ಹಿಂಗೋ ಹೋಗ್ತಾನೇ ಇದ್ದೀರಿ. ನಮಗಂತೂ ದೇವಸ್ಥಾನನೇ ಸಿಕ್ಕಿಲ್ಲ. ಈ ಮ್ಯಾಪಲ್ಲಿ ಹಾಕಿದರೆ ಇನ್ನೂ 10 ಕಿಲೋಮೀಟ್ರು ಅಂತ ತೋರಿಸ್ತದ. ಅಯ್ಯೋ ತಲೆನೇ ಕೆಟ್ಟೋಯ್ತು ನನಗಂತೂ ಈ ಘಾಟಿ ದೇವಸ್ಥಾನಕ್ಕೆ ಹೋಗಿ. ಹೋಗ್ತಾ ಇದ್ದರೆ ಅವಾಗೂ ಬೆಳಗ್ಗೆ ಬೇರೆ ನಾಷ್ಟ ತಿಂದಿದ್ದು 2 ಗಂಟೆ, 2 ದೋಸೆ ತಿಂದಿದ್ದು. ನನಗಂತೂ ಹೊಟ್ಟೆ ಭಯಂಕರ ಹಸಿತಾ ಇದೆ. ಏನು ಮಾಡ್ತೀರಾ ನೋಡಿ, ಈ ನೇಚರ್ನ ನೋಡ್ಕೊಂಡು ಹೋಗೋದೇ ಆಗೋಯ್ತು ನಮ್ಮ ಜೀವನ ಪೂರ್ತಿ. ದೇವಸ್ಥಾನ ಅಂತೂ ಬಂದೇ ಇಲ್ಲ ನೋಡಿ, ಬರೀ ನೇಚರ್ಗಳೇ ಕಾಣಿಸ್ತವೆ ಹೊರತು ದೇವಸ್ಥಾನ ಕಾಣಿಸಿಲ್ಲ. ಕಾಣಿಸೋಕ್ಕೆ ಇನ್ನೂ ಹೋಗ್ಬೇಕು. ಮ್ಯಾಪಲ್ಲಿ ಹಂಗೆ ತೋರಿಸ್ತಾರೆ. ಏನು ಮಾಡೋಣ ಹೇಳಿ. ಏನನ್ನ ಕ್ಲೂ ಕೊಡಿ ನೀವು. ಏನನ್ನ ಮಾತಾಡಬೇಕು, ಏನೋ ಮೆಸೇಜ್ ಕಮೆಂಟ್ ಹಾಕ್ಬೇಕಂದ್ರೆ ಹಾಕಿ. ನೋಡಿ ಬರೀ ನೇಚರ್ಗಳೇ. ಏನಂದರೆ ನೇಚರ್ಗಳು ಚೆನ್ನಾಗಿತ್ತು ಆ ಕಡೆ ಈ ಕಡೆ ಎಲ್ಲ. ನೋಡಿ ಹೆಂಗಿದೆ ನೇಚರ್, ಚೆನ್ನಾಗಿದೆಯಲ್ವಾ. ಬೇಜಾನ್ ನೇಚರ್ಗಳಿತ್ತು. ಏನಂದರೆ ನಿಲ್ತ್ಕೊಳಕ್ಕಾಗಿಲ್ಲ, ಕೂತ್ಕೊಂಡೇ ಇದ್ದೀನಿ. ಮತ್ತೆ ಹಂಗೋ ಹಿಂಗೋ ಮಾಡಿ ದೇವಸ್ಥಾನ ಹತ್ರ ಬಂದ್ರಿ. ನೋಡಿ ಇದೇ ದೇವಸ್ಥಾನಕ್ಕೆ ಹೋಗೋ ರೋಡು. ದೇವಸ್ಥಾನಕ್ಕೆ ಹೋದರೆ ಹೋಗ್ತಾನೇ ಇದ್ದೀರಿ. ನೋಡಿ ಹಿಂಗೆ ಹೋಗೋದು ದೇವಸ್ಥಾನಕ್ಕೆ. ಇವಾಗ ಹೆಂಗೆ ಹಾವು ಹೋಗುತ್ತೆ ಗೊತ್ತಾ, ಆ ಥರ ಹಾವು ಹೋದಂಗೆ ಇರೋದು ರೋಡು ದೇವಸ್ಥಾನಕ್ಕೆ. ನಾವೇನು ಮಾಡಿದ್ವಿ ಅಂದರೆ ನಿನ್ನೆ ಹೋಗೋಣ ಅನ್ಕೊಂಡ್ರಿ. ನಿನ್ನೆ ನಮ್ಮ ಹುಡುಗ ಹುಟ್ಟಿದ್ದು ದಿನ ಅಂತೆ, ಅದಕ್ಕೆ ಅವನು ಮಡಿ ಕೊಡಲ್ವಂತೆ, ಅದಕ್ಕೆ ಹೋಗಿಲ್ಲ. ಅದಕ್ಕೆ ಇವತ್ತು ಹೋಗುತ್ತಿದ್ದೀರಿ. ಹೋಗಿ ನೋಡಬೇಕು ಯಾವ ಥರ ಹೆಂಗಿದೆ ಅಂತ. ನಾನು ಇದುವರೆಗೂ ಹೋಗಿಲ್ಲ. ಯಾವ ಥರ ದೇವಸ್ಥಾನ ಹೆಂಗಿದೆ ಏನು ಅಂತ ನೋಡಿ ನಿಮಗೂ ನಾನು ವೀಡಿಯೋ ಮಾಡಿ ತೋರಿಸಿ ಹೇಳುತ್ತೇನೆ. ನೋಡಿ ಬನ್ನಿ. ಹೋಗ್ತಾ 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 ನಮಗೆ ಬಂತು ಬಾಯಿಗೆ. ಇನ್ನೂ ಎಷ್ಟು ದೂರ ಇದೆಯಪ್ಪ. ಇವು ನನಗಂತೂ ಸಾಕಾಗಿದೆ ಕೂತ್ಕೊಂಡು. ನೋಡಿ ಇವಾಗ ಹತ್ರ ಬಂದಿರಿ ದೇವಸ್ಥಾನ ಹತ್ರಕ್ಕೆ. ನೀವು ಅನ್ಕೋಬೋದು ಏನಪ್ಪ ಇವನು ಹತ್ರಕ್ಕೆ ಬಂದರು ಅಂತ ಹೇಳ್ತಾನೆ, ತೋರಿಸೇ ಇಲ್ಲ ಇನ್ನೂ ಅಂತ. ಯಾಕಂದರೆ ನನಗೂ ಇನ್ನೂ ಗೊತ್ತಿಲ್ಲ ಎಷ್ಟು ದೂರ ಇದೆ ಅಂತ. ಅದಕ್ಕೆ ನಾನು ಇದೆಲ್ಲ ಬೋಲ್ಡೆಲ್ಲ ಹಾಕವ್ರೆ. ಅದಕ್ಕೆ ನಾವು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಈ ಥರ ಇರೋದಕ್ಕೆ ಎಲ್ಲೋ ಜಾತ್ರೆ ಇರಬೇಕೇನೋ ಅಂತ. ಆದರೆ ನಮಗೂ ಇನ್ನೂ ಗೊತ್ತಿಲ್ಲ. ಹೋದ್ಮೇಲೆ ನಮಗೂ ಗೊತ್ತಾಗುತ್ತೆ ಜಾತ್ರೆ ಇದೆಯಾ ಇಲ್ವಾ ಏನು ಅಂತ. ಯಾಕಂದರೆ ನಾವು ರಶ್ ಇಲ್ಲ ಅಂದರೆ ಬೇಗ ಮಾಡ್ಕೊಂಡು ಹೊರಟೋಗೋಣ ಅಂತ ನಾವು ಬಂದಿದ್ದಿರೋದು. ತಿರ್ಗಾ ಇಲ್ಲಿ ಬಂದು ನೋಡಿದ್ರೆ ಜಾತ್ರೆ ಗುರು, ಏನಕ್ಕಪ್ಪ ಬಂದ್ರಿ ಅನಿಸ್ಬಿಡ್ತು ಗುರು. ಅಷ್ಟು ಜನ ಇದ್ದಾರೆ ಗುರು. ಬೇಕಾದರೆ ನಿಮಗೂ ತೋರಿಸ್ತೀನಿ ರೀ ಗುರು, ಒಂದು ನಿಮಿಷ ನೋಡಿ ಗುರು ಜಾತ್ರೆ ಯಾವ ಥರ ಇದೆ. ಏನಂದರೆ ಸಿಕ್ಕಾಪಟ್ಟೆ ಜನ ಗುರು, ಬೇಜಾನ್ ಜನ ಅವರೇ. ಖಾಲಿ ಇಡಕ್ಕೆ ಕೂಡ ಜಾಗ ಇಲ್ಲ, ಆ ಥರ ಜನ ಅವರೇ. ನಮಗೆ ಏನಕ್ಕಪ್ಪ ಹೋಗ್ಬಿಟ್ರಿ ಅನಿಸ್ತು. ಹಂಗವ್ರೆ ಜನ. ನಿಮಗೆ ಜನ ತೋರಿಸ್ಬೇಕೇ, ಒಂದು 5 ನಿಮಿಷ ಹಂಗೆ ಇರಿ ಸರಿನಾ. ನೋಡಿ ಹೆಂಗಿದೆ ಅಂದರೆ ಕಾರುಗಳು, ಖಾಲಿ ಇಡಕ್ಕೆ ಕೂಡ ಇಲ್ಲ, ಜಾಗ ಇಲ್ಲ ಗುರು. ಏನು ಮಾಡೋದು ಹೇಳಿ ಗುರು. ಈ ಥರ ಹಿಂಸೆ ಕೊಟ್ಟರೆ ಯಾವನು ಬದುಕ್ತಾನೆ ಹೇಳಿ. ನಮ್ಮ ತಾಯಣಿಗೂ ನನಗಂತೂ ನೋಡಿ ಏನಕ್ಕಪ್ಪ ಬನ್ನಿ ಅನಿಸ್ಬಿಡ್ತು ಗುರು.
ಮತ್ತು ನಾನು ಗಾಡಿ ನಿಲ್ಲಿಸ್ಬಿಟ್ಟು ನಾವು ಹೋಗಿದ್ದು ದೇವಸ್ಥಾನ ಒಳಗಡೆಗೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ, ನಮ್ಮ ಹುಡುಗ ಹಂಗೆ ಏನೋ ಹೇಳ್ತಾ ಇದ್ದೆ. ನೋಡಿ ಗುರು, ನಿಮಗೆ ಎಷ್ಟು ಜನ ಜಾತ್ರೆ ಅಂತ ಅವಾಗ ಹೇಳಿದೆ ಅಲ್ವಾ, ಇವಾಗ ನೋಡಿ ಹಿಂಗೆ ಅಂತ ಜಾತ್ರೆ. ಅಲ್ಲ ಕಾಲಿಕ ಕೂಡ ಜಾಗ ಇಲ್ಲ ಗುರು, ಹಂಗವ್ರೆ ಜನ. ನೋಡಿ ಗುರು, ಏನು ಗುರು ಇದು, ಈ ಥರ ಹಿಂಸೆ ಕೊಟ್ಟರೆ ಯಾವನನ್ನ ಬದುಕ್ತಾನ ಹೇಳಿ ಗುರು ನೀವೇ. ನಮ್ಮ ತಾಯಿನವು ನನಗಂತೂ ಸತ್ತೋಗ್ಬೇಕು ಅನಿಸ್ತು ಗುರು, ಅಷ್ಟು ಜನ ಇದ್ದರು. ಆಮೇಲೆ ನಮ್ಮ ಹುಡುಗ ಗುಂಡೋಡಿಸ್ಬೇಕು ಅಂದ್ಬಿಟ್ಟು ಹೋದ್ರಿ. ಗುಂಡೋಡಿಸ್ಕೊಂಡು ತಿರುಗಿ ನಾವು ಹಂಗೆ ದರ್ಶನಕ್ಕೆ ಹೋದರೆ ಇಲ್ಲಿ ಕೋಟಿ ಜನ. ದರ್ಶನ ಏನಕ್ಕಪ್ಪ ಹೋದ್ರಿ ದರ್ಶನಕ್ಕೆ ಅನಿಸ್ತು. ಇಲ್ಲಿ ನೋಡಿದ್ರೆ ಕೋಟಿ ಜನ ಇದ್ದರು. ದರ್ಶನ ಆಗಿದ್ದೆ 2 ಗಂಟೆಗೆ. ಆದರೆ ಏನಕ್ಕಪ್ಪ ಹೋದ್ರಿ ಅನಿಸ್ತು. ಅಷ್ಟು ಬಿಸಿಲು, ಅಷ್ಟು ಇದಿತ್ತು ನೋಡಿ. ಇಲ್ಲಿ ಏನೋ ಹಿಂಗೆ ಅಂತ ಅವ್ರೇನೋ ಹೇಳ್ತಾ ಇದ್ದವ್ರೆ. ನಮಗೆ ಕ್ಯೂವಲ್ಲಿ ಹೋಗಿ ಸಾಕಾಗೋಯ್ತು. ತಿರ್ಗಿ ಇನ್ನೊಂದು ದರ್ಶನ ಅಂದ್ಬಿಟ್ಟು ಇನ್ನೊಂದು ದರ್ಶನಕ್ಕೆ ಹೋದರೆ ಅಲ್ಲಿ ನೋಡಿದ್ರೆ ಬೇಜಾನ್ ಕ್ಯೂ ಐತೆ. ತೋರಿಸ್ಬೇಕಾ? ಇರಿ ಒಂದು ನಿಮಿಷ ತೋರಿಸ್ತೀನಿ ಇವಾಗ. ನೋಡಿ ಎಷ್ಟು ಕ್ಯೂ ಅಂದರೆ, ಇಲ್ಲಿ ನಿಂತ್ಕೊಂಡಿದ್ದೆ ನಾನು, ಇನ್ನೂ ಅಷ್ಟು ಜನ ಅವರೇ. ಪೊಲೀಸ್ ಮಾಮವ್ರು ನೋಡಿದ್ರೆ ಆರಾಮಾಗಿ ಕೂತ್ಕೊಂಡವ್ರೆ. ಆಮೇಲೆ ನಾವು ದರ್ಶನ ಮಾಡ್ಕೊಂಡು ತಿರ್ಗಿ ಆಚೆ ಬಂದು ನಾವು ಕೂತ್ಕೊಂಡಿದ್ನೆ. ನಮ್ಮ ಹುಡ್ಗ ಏನೋ ಹರ್ಕೆ ಹೊದ್ಕೊಂಡಿದ್ದಂತೆ, ಅದಕ್ಕೆ ಅವನು ಹರ್ಕೆ ತೀರಿಸ್ಕೊತೀನಿ ಅಂದ್ಬಿಟ್ಟು ಹೋದ. ತಿರ್ಗಿ ನಾವು ಕೂತ್ಕೊಂಡಿದ್ದೆ. ನೋಡಿದ್ರೆ ಇಲ್ಲಿ ಇರುವೆಗಳು ಬಂದಂಗೆ ಬರ್ತಾನೆ ಅವ್ರೆ, ಎಮ್ಮೆಗಳು ಹೋದಂಗೆ ಹೋಗ್ತಾನೆ ಅವ್ರೆ, ಕುರಿಗಳು ಬಂದಂಗೆ ಬರ್ತಾವ್ರೆ, ಕುರಿಗಳು ಹೋದಂಗೆ ಹೋಗ್ತಾವ್ರೆ. ಅಯ್ಯೋ, ನನಗಂತೂ ನೋಡಿ ಸಾಕಾಗೋಯ್ತು. ಆ ಜನಗಳ ಹತ್ರ ಅಯ್ಯೋ ನಾನು ಹೇಗಪ್ಪ ನನಗೆ ಬಂತು, ಏನಪ್ಪ ಇದು ಅನಿಸ್ಬಿಟ್ಟಿತ್ತು. ಯಾಕಂದರೆ ಹಂಗಿದ್ರು ಜನಗಳು ನೋಡಿ ಹೆಂಗಿದ್ದಾರೆ ಅಂದರೆ, ಬರೋರು ಬರ್ತಾರೆ, ಹೋಗೋರು ಹೋಗ್ತಾರೆ, ಇರೋರು ಇರ್ತಾರೆ. ಏನು ಗುರು ಈ ಥರ ಹೆಂಗೆ ಹೇಳಿ? ಅಲ್ಲ ಒಂದು ಸ್ವಲ್ಪ ಆದರೂ ಇದು ಬೇಡವಾ? ನೋಡಿ ನಮ್ಮ ಗುಂಡ ಅಲ್ಲಿದ್ದಾನೆ. ಇದೇ ಥರ ವಿಡಿಯೋಗಳಿಗೆ ಕಾಯ್ತಾ ಇರಿ. ಬಾಯ್, ಟಾಟಾ, ಸಿ ಯು.